ಲಾಸ್ಟ್ ಮುಟ್ಬೇಕು ಏನಾದ್ರು ಇದೊಂದು ಹೊಸ್ಬಿಡಿ ಅಷ್ಟೇ ಲಾಸ್ಟ್ ಮುಗಿದ್ಮೇಲೆ ರೆಡ್ ಕಲರ್ ಒಂದಿಷ್ಟ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರು ಸೇರುವಂಥದ್ದು ಒಂದು ರೈತರ ಒಂದು ಸಮಾವೇಶ ಅಂತ ತಿಳ್ಕೊಬೋದು ನಾವು. ಇವತ್ತು ನಾವು ರೈತರು ಅಂತ ಹೇಳ್ಕೋಬೇಕಂದ್ರೆ ಏನು ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತಾರೆ, ರೈತನಿಗೆ ನಿಜವಾದ ಬೆನ್ನೆಲುಬು ಗೋವುಗಳು. ಗೋವಿನಃ ರೈತ ಸುಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳುವಂಥದ್ದು. ಆರ್ಥಿಕವಾಗಿರ್ಬೋದು, ಆರೋಗ್ಯದಿಂದಿರ್ಬೋದು, ಮೂಲವಾಗಿ ಆಧ್ಯಾತ್ಮಿಕ ಶಕ್ತಿಯು ಕೂಡ ಗೋವು ಮೂಲ. ಗೋವುಗಳು ಅಂದರೆ ನಾವು ತಿಳ್ಕೊಂಡಿರ್ಬೋದು, ಹಿಂದೆ ನಾವು ಮನೆಗಳಲ್ಲಿ ಗೋವುಗಳನ್ನು ಸಾಕ್ತಾ ಇದ್ವಿ. ಗೋವುಗಳು ಅಂದರೆ ನಾವು ಈ ನಾಟಿ ಹಸುಗಳು ಅಂತ ಏನು ಕರಿತೀವಿ, ಈ ಗೋವುಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು, ನಮ್ಮ ಸಾವಯವ ಕೃಷಿಯನ್ನು ಹೇಗೆ ನಾವು ಹೆಚ್ಚಿಸ್ಕೋಬೋದು ಮತ್ತು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ತಮ್ಮಲ್ಲಿ ಹಂಚಿಕೊಳ್ತೇನೆ. ನನ್ನ ಪರಿಚಯವನ್ನು ಹಿರಿಯರು ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ಶ್ರೀಗುರು ಅಂತ ಹೇಳಿ. ಉಳಿಯಾರಿನ ಬಳಿಯ ಎಳನಾಡಿನಲ್ಲಿ ಒಂದು ಶ್ರೀಗುರು ಗೋಸೇವಾ ಪರಿವಾರ ಅಂತ ಹೇಳಿ ಒಂದು ಗೋಮಂದಿರವನ್ನು ತೆರೆದಿದ್ದೇವೆ. ಅಲ್ಲಿ ಒಂದು 40ರಿಂದ 50 ದೇಶಿ ಹಸುಗಳನ್ನು ಸಾಕಿದ್ದೇವೆ, ಅಂದರೆ ನಾಟಿ ಹಸುಗಳನ್ನು ಸಾಕಿದ್ದೇವೆ. ಅಲ್ಲಿ ಗೋ ಆಧಾರಿತ ಕೃಷಿಯ ತರಬೇತಿ, ಅಂದರೆ ನಾವು ಸಗಣಿ ಗಂಜಲಗಳಿಂದ ಬಳಸ್ಕೊಂಡು ಯಾವುದೆಲ್ಲ ಗೊಬ್ಬರಗಳು ಮತ್ತು ಔಷಧಿಗಳನ್ನು ತಯಾರು ಮಾಡ್ಬೋದು, ಮತ್ತು ಮನುಷ್ಯನ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ನಿತ್ಯ ಬಳಕೆಯ ಉತ್ಪನ್ನಗಳ ತಯಾರಿ ಮತ್ತು ತರಬೇತಿಯನ್ನು ನಾವಲ್ಲಿ ಮಾಡ್ತೇವೆ. ಅದು ಯಾವುದೇ ಶುಲ್ಕವಿರುವುದಿಲ್ಲ, ಉಚಿತ ತರಬೇತಿಯನ್ನು ನಾವು ಮಾಡ್ತೇವೆ. ಸಾವಯವ ಕೃಷಿ ಅಂತ ನಾವೇನು ಕರಿತೇವೆ, ಈ ಸಾವಯವ ಕೃಷಿಯಲ್ಲಿ ದೇಶಿ ಹಸುಗಳ ಮಹತ್ವ ತುಂಬ ಹಿರಿದಾದದ್ದು. ಹಿಂದೆ ಪ್ರತಿ ಮನೆಗಳಲ್ಲಿ ನಾವು ಗೋವುಗಳನ್ನು ಕಟ್ತಾ ಇದ್ವಿ. ಅದೇ ಗೋವಿನಿಂದ ಬಂದಂತಹ ಸಗಣಿ ಗಂಜಲ ಇವುಗಳನ್ನೆಲ್ಲ ಬಳಸ್ಕೊಂಡು ವ್ಯವಸಾಯನ ಮಾಡ್ತಾ ಇದ್ವಿ. ಮತ್ತೆ ಕೃಷಿಯಲ್ಲಿ ಉಳುಮೆಗೂ ಕೂಡ ನಾವು ಗೋವುಗಳನ್ನೇ ಬಳಸ್ಕೊಂಡಿದ್ವಿ. ಆ ಕಾಲದಲ್ಲಿ ನಮಗೆ ಬಹುತೇಕ ಇವತ್ತು ನಾವು ನೋಡಿರ್ಬೋದು, ರೈತರು ಹಿಂದೆ ಬೆಳಗಿನಿಂದ ಸಂಜೆವರೆಗೆ ಹೊಲದಲ್ಲಿ ದುಡಿತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಇವತ್ತೆಲ್ಲ ಯಾಂತ್ರೀಕರಣ ಆಗಿದೆ. ಈ ಯಂತ್ರಗಳ ಇದರಿಂದ ಕೆಲವು ಗಂಟೆಗಳಷ್ಟೇ ನಾವು ಕೆಲಸ ಮಾಡ್ತೇವೆ. ಬಾಕಿ ಸಮಯದಲ್ಲಿ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಅಷ್ಟು ಸಾಮರ್ಥ್ಯ ಮನುಷ್ಯನಲ್ಲಿ ಇಲ್ಲ ಇವತ್ತು. ಯಾಕೆಂದ್ರೆ ಕಾರಣ ಬಹುವಾದ ಈ ರಾಸಾಯನಿಕ ಬಳಕೆಯನ್ನು ನಾವು ಕೃಷಿಯಲ್ಲಿ ಮಾಡ್ತಾ ಇದ್ದೇವೆ. ಇದರಿಂದ ರೈತರಲ್ಲಿ ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ಬೋದು, ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಈ BP, ಶುಗರ್, ಕ್ಯಾನ್ಸರ್, ಥೈರಾಯ್ಡ್ ಇಂಥ ಕಾಯಿಲೆಗಳು ಒಂದು ಪರಿಚಿತವಾಗೋಗ್ಬಿಟ್ಟಿದೆ, ಸಾಮಾನ್ಯ ಆಗೋಗ್ಬಿಟ್ಟಿದೆ. ಹಿಂದೆ ನಾವು ರೈತರು ವಾಸದ ಮನೆಗಳಲ್ಲಿ ದನಗಳನ್ನು ಕಟ್ತಾ ಇದ್ವಿ. ಎಲ್ಲರೂ ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಕಟ್ಟೋದನ್ನು ನಾವು ನೋಡಿದ್ದೇವೆ, ಹೌದಲ್ವಾ? ನಾವು ವಾಸ ಇರೋ ಮನೆಗಳಲ್ಲಿ ನಾವು ಹಸುಗಳನ್ನು ಕಟ್ತಾ ಇದ್ವಿ. ಇಡೀ ರಾತ್ರಿ ಆ ಹಸುವಿನ ಉಸಿರನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ಸುಸ್ಥಿರವಾಗಿರುವಂತಹ ಕೆಲಸವನ್ನ ಆ ಹಸುಗಳು ಮಾಡ್ತವೆ. ಹಸುಗಳಿಂದ ಕೆಲವರು ಇವತ್ತು ಹಸು ಅಂದ್ರೆ ಹಾಲು ಕರೆಯೋದ್ರಷ್ಟೇ ಹಸು ಅಂತ ನಾವು ತಿಳ್ಕೊಂಡಿದ್ದೇವೆ. ಹಿಂದೆ ಪ್ರತಿ ರೈತರ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾ ಇದ್ರು. ಅಂದ್ರೆ ಇವತ್ತು ಹಾಲು ಅಂತ ಏನ್ ಸಾಕ್ತೇವೆ, ಹಾಲಿಗೋಸ್ಕರ ಹಿಂದೆ ಹಸುಗಳನ್ನು ಸಾಕ್ತಾ ಇರಲಿಲ್ಲ. ನಮ್ಮ ಕೃಷಿ ಜಮೀನಿಗೆ ಬೇಕಾದಂತಹ ಗೊಬ್ಬರಕ್ಕೋಸ್ಕರ, ಮತ್ತೆ ಯಾವುದೋ ಮನೆಗಳು ಖಾಲಿ ಇರ್ತಾ ಇರ್ಲಿಲ್ಲ. ಮನೆ ಒಂದು ಹಸುವಿಂದರ ಮನೆ ಅಲ್ಲ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಅವರ ಒಡನಾಡಿಯಾಗಿ ಒಂದು ಹಸುವನ್ನು ಸಾಕ್ತಾ ಇದ್ರು. ಅದಕ್ಕೆ ಹಿಂದೆ ಹೇಳುತ್ತೆ, ಗಾವೋ ಬಂದರು ಮನುಷ್ಯಾಣಂ ಗವಾಂ ಮುಂದೆ ಮಾನವ ಬಂಧು ಅಂತೇಳಿ. ಅಂದ್ರೆ ಸೃಷ್ಟಿಯಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಮತ್ತೊಂದು ಎಲ್ಲವೂ ಇದ್ದಾವೆ, ಆದ್ರೆ ಗೋವಿನಷ್ಟು ಅವಿನಾಭಾವವಾದ ಸಂಬಂಧವನ್ನ ನಮ್ಮಲ್ಲಿ ಹುಟ್ಟಿರುವಂತಹ ಪ್ರಾಣಿ ಬೇರೆ ಯಾವುದೂ ಇಲ್ಲ. ನಾವು ಹುಟ್ಟಿದ 9 ತಿಂಗಳು ತಾಯಿಯ ಹಾಲನ್ನ ಕುಡಿದ್ರೆ ಸಾಯುವವರೆಗೂ ಆ ಗೋವಿನ ಹಾಲನ್ನ ನಾವು ಕುಡಿತೇವೆ. ಹಾಗಾಗಿ ಆ ಗೋವು ನಮ್ಮ 2ನೇ ತಾಯಿ ಅಂತ ಹೇಳ್ಬೋದು. ಸಹಜವಾಗಿ ನಾವು ನೋಡಿದ್ದೇವೆ, ಎಲ್ಲಾ ಪ್ರಾಣಿಗಳು ಕೂಡ ಅದರ ಹಾಲು ಆ ಪ್ರಾಣಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ಗೋವಿನ ಹಾಲು ಆಗಲ್ಲ, ಎಲ್ಲಾ ಪ್ರಾಣಿಗಳಿಗೂ ಕೊಡ್ಬೋದು. ನಿಮ್ಮ ಮನೆಯಲ್ಲಿ ನಾಯಿಗೂ ಅದೇ ಹಾಲು ಹಾಕ್ತೀರಿ, ಬೆಕ್ಕಿಗೂ ಅದೇ ಹಾಲು ಹಾಕ್ತೀರಿ, ಮನುಷ್ಯನಿಗೂ ಅದೇ ಹಾಲು ಹಾಕ್ತೀರಿ. ಹಾಗಾಗಿ ಗೋವಿನ ಹಾಲು ತುಂಬಾ ಮುಖ್ಯವಾದದ್ದು. ಗೋವಿನ ಹಾಲೊಂದೇ ಅಲ್ಲ, ಹಾಲನ್ನು ಹೊರತುಪಡಿಸಿ ಇವತ್ತು ನಾವೇನು ಈ ಸಗಣಿ ಗಂಜಲ
ಇದು ನಮ್ಮ ಕೃಷಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಗೋಮಯೇ ವಸತೆ ಲಕ್ಷ್ಮಿ, ಗೋಮೂತ್ರೇ ವಸತೆ ಗಂಗೆ ಅಂತ ಹೇಳ್ತಾರೆ. ಅಂದ್ರೆ ಸಗಣಿಯಲ್ಲಿ ಲಕ್ಷ್ಮಿಯ ವಾಸ. ಹೇಗೆ ಅಂದ್ರೆ ಇವತ್ತು ನಾವು ಲಕ್ಷ್ಮಿ ಅಂದ್ರೆ ನಾವು ಏನು ಭೌತಿಕವಾಗಿ ಕಾಣ್ತಾರೋ ಹಣ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲ, ಗೋಮಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಅಂದ್ರೆ ಈ ಸಗಣಿಯನ್ನ ನಾವು ಬಳಸಿ ನಾವೇನು ಕೃಷಿಯನ್ನು ಮಾಡ್ತಾ ಇದ್ವಿ, ಹಿಂದೆ ಲಕ್ಷ್ಮಿ ಅಂತ ಯಾವ್ದಕ್ಕೆ ಕರಿತಾ ಇದ್ರಪ್ಪ ಅಂದ್ರೆ ನಾವು ಬೆಳೆದಂತ ದವಸ ಧಾನ್ಯಗಳು, ಹಾಲು, ಮೊಸರು, ಮಜ್ಜಿಗೆ, ಇದನ್ನ ಲಕ್ಷ್ಮಿಯ ರೂಪ ಅಂತ ಹೇಳಿ ಕರಿತಾ ಇದ್ವಿ. ಇತ್ತೀಚೆಗೆ ಹಣಕ್ಕೆ ನಾವು ಒಂದು ಸ್ಥಾನವನ್ನ ಕೊಟ್ಟು ಹಣಕ್ಕೆ ಸೀಮಿತ ಮಾಡಿದ್ದೇವೆ. ರೈತರ ಮನೆಯಲ್ಲಿ ನಿಜವಾದ ಲಕ್ಷ್ಮಿ ಅಂದ್ರೆ ಅದು ಗೋ ಸಂಪತ್ತು ಮತ್ತು ನಾವು ಬೆಳೆದಂತಹ ದವಸ ಧಾನ್ಯಗಳಾಗಿರುತ್ತೆ. ಇಂತಹ ಗೋವುಗಳನ್ನ ನಾವು ನಮ್ಮ ಮನೆಗಳಲ್ಲಿ ಕನಿಷ್ಠ ಒಂದು ನಾಟಿ ಹಸುವನ್ನ ನಾವು ಸಾಕೋದ್ರಿಂದ ನಮ್ಮ ಆರೋಗ್ಯ ವರ್ಧನೆ ಮಾಡ್ಕೋಬಹುದು. ನಾವೀಗ ಹೇಳಿದ್ವಿ, BP, ಶುಗರ್ ಅಂತಹ ದೊಡ್ಡ ಕಾಯಿಲೆಗಳು ನಮ್ಮ ಹಳ್ಳಿಗಳಿಗೆ ಬಂದಿದ್ದಾವೆ. ಯಾರ ಮನೆಯಲ್ಲಿ ಒಂದು ನಾಟಿ ಹಸು ಇದೆ, ಅದರ ಮುಖದಿಂದ ಭುಜದವರೆಗೆ ಕನಿಷ್ಠ 10 ರಿಂದ 15 ನಿಮಿಷ ನೀವು ಅದನ್ನ ಮಸಾಜ್ ಮಾಡ್ತಾ ಬಂದ್ರೆ ನಿಮ್ಗೆ BP, ಶುಗರ್ ನಾರ್ಮಲ್ ಬರುತ್ತೆ. ಅದರ ಭುಜ ಅಂದ್ರೆ ಹಿಂದೆ ಗೋಪುರ ಅಂತ ಏನಿರುತ್ತಲ್ಲ, ಆ ಭುಜದ ಮೇಲೆ ನೀವು 15 ನಿಮಿಷ ಕೈ ಆಡಿಸಿದ್ರೆ ನಿಮ್ಮ ಹಾರ್ಟ್ ಬೀಟ್ ನಾರ್ಮಲ್ ಬರುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರಲ್ಲ. ಕಾರಣ ಅದರ ನೀವು ಮೈ ಸವರುವಾಗ ಅದೇನು ನಿಧಾನವಾಗಿ ಉಸಿರಾಡುತ್ತಲ್ಲ, ಆ ಉಸಿರನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ವರ್ಧನೆ ಆಗುವಂಥದ್ದು. ಇವತ್ತು ಸುಮಾರು ಸಂಶೋಧಕರು ತಿಳಿಸಿದ್ದಾರೆ, ನೀವು ಕೇಳಿರ್ಬೋದು, ಗೋವು ಅಂದ್ರೆ ಆಮ್ಲಜನಕವನ್ನೇ ತಗೊಂಡು ಆಮ್ಲಜನಕವನ್ನೇ ಬಿಡುತ್ತೆ ಅಂತ ಹೇಳಿ. ಸೊ ಆಮ್ಲಜನಕ ಇದೆಲ್ಲ ನಮ್ಮ ರೈತರಿಗೆ ಗೊತ್ತಾಗಂದ್ರೆ ಒಳ್ಳೆ ಗಾಳಿಯನ್ನ ಅದು ಬಿಡುತ್ತೆ. ಅದರ ಉಸಿರನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ವರ್ಧನೆ ಆಗುವಂಥದ್ದು. ಈಗ ನಾವು ಬಹುದೊಡ್ಡ ಅಂದ್ರೆ ಮುಂದುವರೆದ ರಾಷ್ಟ್ರವಾಗಿ ಅಮೆರಿಕ ಅನ್ನೋ ಒಂದು ದೇಶವನ್ನು ನಾವೆಲ್ಲರೂ ಕೇಳಿದ್ದೇವೆ. ಇಂಥ ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ, ಕೌ ಕಡ್ಲಿಂಗ್ ಅಂತ ಹೇಳಿ. ಅಂದ್ರೆ ಹಸುಗಳನ್ನ ಒಂದು ಗೋಡೌನಲ್ಲಿ, ಒಂದು ಶೆಡ್ ಅಲ್ಲಿ ಹಾಕಿಟ್ಟು ಆ ಹಸುಗಳನ್ನ ಹೋಗಿ ಅದರ ಸೇವೆ ಮಾಡಿ ಅದರ ಮೈ ಉಜ್ಜಿ ಅದನ್ನ ಮಸಾಜ್ ಮಾಡಿ ಬರ್ಲಿಕ್ಕೆ $200 ಚಾರ್ಜ್ ಮಾಡ್ತಾರೆ. $200 ಅಂದ್ರೆ ನಮ್ಮ ಭಾರತದ ರೂಪಾಯಿಗೆ ಹೋಲಿಸಿದ್ರೆ 16,000 ರೂಪಾಯಿ.